ಇವತ್ತಿಗೆ ನಿನ್ನ ಕತೆ ಮುಗೀತು. ನಾನು ಸುಮತಿ ಮೇಘನ್ ನೋಡ್ಕೊಳ್ಳೋದಕ್ಕಿಂತ ಅದ್ಭುತವಾಗಿ ಮಯೂರಿ ನನ್ನ ಮಗಳನ್ನ ನೋಡ್ಕೋತಾಳೆ ಅನ್ನೋ ನಂಬಿಕೆ ನನಗೆ. ಜೈನ್, ಚಾರುನ ಮದುವೆಯಾಗಿ ನೆಮ್ಮದಿಯಾಗಿರು. ಏನಾಯ್ತು ನೋಡಿ. ಕೈತಾಗಿ ಹೀಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಬೇಕಂದ್ರೆ ಹೊರಗಡೆ ಬಂದು ಹೀಗೆ ಮಾಡೋಗಿದ್ದಾರೆ ಅಂತ ನಂಗೆ ಅನಿಸ್ತಾ ಇದೆ. ಏನ್ರಿ ಇದೇನಾ ನೀವು ಡ್ಯೂಟಿ ಮಾಡೋದು? ICUನಲ್ಲಿ ಪೇಷಂಟ್ನ ಬಿಟ್ಟು ಹೊರಗಡೆ ಹೋಗಿದ್ದೀರಲ್ಲ, ಸ್ವಲ್ಪ ಜವಾಬ್ದಾರಿ ಬೇಡ ನಿಮಗೆ? ಸರ್, ನಾನು ಮೆಡಿಸನ್ ತರಲಿಕ್ಕೆ ಹೋಗಿದ್ದೆ ಸರ್. ಹೋಗ್ಬೇಕಾದ್ರೆ ಯಾರಿಗಾದ್ರೂ ಇನ್ಫಾರ್ಮ್ ಮಾಡ್ಬೇಕು ತಾನೆ? ಇಷ್ಟು ಜನ ಇದ್ದೀರಾ, ಇಲ್ಲಿ ಯಾರಿಲ್ಲ ಅಂದ್ರೆ ಏನರ್ಥ? ಯಾರೋ ಇಬ್ರು ಕ್ಲೀನರ್ ಬಿಟ್ಟು ಇನ್ಯಾರು ಬಂದಿಲ್ಲ. ಸರಿ, ಈಗಲೇ ರಿಸೆಪ್ಷನ್ಗೆ ಹೋಗಿ CC ಕ್ಯಾಮರಾದಲ್ಲಿ ಅದು ಯಾರು ಅಂತ ಚೆಕ್ ಮಾಡಿ. ಸರಿ ಡಾಕ್ಟರ್. ಐ ಆಮ್ ರಿಯಲಿ ಸಾರಿ ಮೇಡಮ್, ಇದು ನಮ್ಮ ಮಿಸ್ಟೇಕಿಂದನೇ ಆಗಿರೋದು. ದಯವಿಟ್ಟು ಈ ವಿಷಯನ ಹೊರಗೆಲ್ಲ ಹೇಳಬೇಡಿ, ನಮ್ಮ ಹಾಸ್ಪಿಟಲ್ ಕೆಟ್ಟ ಹೆಸರು ಬರುತ್ತೆ, ಪ್ಲೀಸ್. ನಂಗೊಂದು ಕಾಲ್ ಬಂದಿದೆ, ಒಂದು ನಿಮಿಷ ಇಲ್ಲಿರಿ, ನಾನು ಮಾತಾಡ್ಬಿಟ್ಟು ಬಂದ್ಬಿಡ್ತೇನೆ. ದೊಡ್ಡಪ್ಪ, ಯಾಕೆ ಮಯೂರಿ, ಏನಾಯ್ತು? ಅದು ಮಯೂರಿ, ನಾವೀಗಲೇ ಬರ್ತಾ ಇದ್ದೀವಿ. ಬೇಡ ದೊಡ್ಡಪ್ಪ, ಈಗೇನು ಪ್ರಾಬ್ಲಮ್ ಇಲ್ಲ. ಅಲ್ಲ ಮಯೂರಿ, ಆಸ್ಪತ್ರೆ ಅಂದರೆ ಇಷ್ಟೊಂದು ಕೇರ್ಲೆಸ್? ಸ್ಪೆಷಾಲಿಟಿ ಆಸ್ಪತ್ರೆ ಅಂತಾರೆ ಮತ್ತೆ? ದೊಡ್ಡಪ್ಪ ಪ್ಲೀಸ್, ಕೋಪ ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ನಮ್ಮ ಬೇಗ ಹುಷಾರಾಗಿ ಮನೆಗೆ ಬರಲಿ. ಆ ಕೆಲಸ ಮಾಡಿರೋದು ಯಾರು ಅನ್ನೋದು CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಅದನ್ನು ಹುಡ್ಕಕ್ಕೆ ಹೇಳಿದ್ದಾರೆ ಡಾಕ್ಟ್ರು. ನಾನು ಅದನ್ನು ಫಾಲೋ ಅಪ್ ಮಾಡ್ತೀನಿ, ನೀವೇನು ಟೆನ್ಷನ್ ತಗೋಬೇಡಿ, ನಾನಿದ್ದೀನಿ ದೊಡ್ಡಪ್ಪ. ಅಲ್ಲಮ್ಮ, ಯಾಕೋ ಗಾಬರಿ ಆಗ್ತಿದೆ. ಮೇಘನ್ ನೋಡ್ಬೇಕು ಅನ್ಸದೆ, ಬರ್ತೀನಿ ನಾನು. ದೊಡ್ಡಪ್ಪ,
ನೀವೇ ಧೈರ್ಯ ಕಳ್ಕೊಂಡ್ರೆ ಹೇಗೆ? ದೊಡ್ಡಮ್ಮಂಗೆ ಟೆನ್ಷನ್ ಆಗಲ್ವಾ ಹೇಳಿ? ಒಂದು ಕೆಲಸ ಮಾಡಿ, ನಾಳೆ ಬೆಳಿಗ್ಗೆ ಬೇಗ ಬಂದ್ಬಿಡಿ, ಸರಿನಾ? ಅಲ್ಲಮ್ಮ, ನೀವೇನು ಯೋಚನೆ ಮಾಡಬೇಡಿ ದೊಡ್ಡಪ್ಪ, ನಾನು ಅವಳ ಪಕ್ಕದಲ್ಲೇ ಇರ್ತೀನಿ. ಅವಳಿಗೆ ಯಾವ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಓಕೆ? ಅದ್ಯಾರೋ ಬಂದು ಹೋದ್ರು ಅಂತೆಲ್ಲ, ಚಾರು ಕಡೆಯವ್ರು ಏನಾರು ಇರ್ಬೋದಾ? ಏನೋ ಗೊತ್ತಿಲ್ಲ ದೊಡ್ಡಪ್ಪ. CCTV ಫುಟೇಜ್ ಸಿಗುತ್ತಲ್ಲ, ನೋಡಿದ್ಮೇಲೆ ಹೇಳ್ತೀನಿ. ಆದರೆ ಜಯಂತ್ಗಾಗ್ಲಿ ಪಶುಮಾವಂಗಾಗ್ಲಿ ಈ ವಿಷಯ ಗೊತ್ತಾಗೋದು ಬೇಡ. ಯಾಕಂದ್ರೆ ಅವ್ರು ಚಾರು ಅಪ್ಪ ಅಮ್ಮನ ಜೊತೆ ಜಗಳ ಮಾಡಿದ್ರೆ ಕಷ್ಟ. ಸರಿನಮ್ಮ, ಏನಕ್ಕೂ ನೀನು ಹುಷಾರಾಗಿ. ಏನ್ರಿ? ಗಾಬರಿ ಆಗುವಂಥದ್ದೇನಿಲ್ಲ. ಅಲ್ಲಿ ನಡಿ. ಡಾಕ್ಟ್ರೇ, ಇದೇ ಅಂದ್ರೆ ನಿಮ್ಮ ಆಸ್ಪತ್ರೆ ಸ್ಪೆಷಾಲಿಟಿ. ಮೈಗೆ ಹುಷಾರಿಲ್ಲ ಅಂತ ನಿಮ್ಮ ನಂಬ್ಕೊಂಡು ನಿಮ್ಮ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೆ ಈ ರೀತಿ ಅವ್ರನ್ನ ನೋಡ್ಕೊಳ್ಳೋದು ನೀವು. ಪ್ಲೀಸ್, ಅವ್ರು ನಮ್ಮ ಕೆಲಸನೇ ಮಾಡ್ತಿದ್ದಾರೆ. ICU ಒಳಗೆ ಯಾರು ಹೋಗಿದ್ದಾರೆ ಅನ್ನೋದನ್ನ ಚೆಕ್ ಮಾಡಿಸ್ತಿದ್ದಾರೆ. ನನಗನ್ಸುತ್ತೆ ದೊಡ್ಡ ಇಶ್ಯೂ ಆಗೋದು ಬೇಡ. ಏನ್ ದೊಡ್ಡ ಇಶ್ಯೂ ಆಗಬಾರ್ದು. ನನ್ನ ಮಗಳ ಮೇಲೆ ಅಟ್ಯಾಕ್ ಆಗಿದೆ, ಕಳ್ಳ ನುಗ್ಗಿದ್ದಾನೆ. ಅರ್ಥ ಮಾಡ್ಕೊಳ್ಳಿ ದೊಡ್ಡಪ್ಪ, ಕಳ್ಳಂಗೆ ಸಾಕಷ್ಟು ದಾರಿಗಳಿರುತ್ತೆ. ಅವ್ರು ಭರವಸೆ ಕೊಟ್ಟಿದ್ದಾರೆ ಇನ್ನು ಮುಂದೆ ಹೀಗಾಗಲ್ಲ ಅಂತ. ನೋಡೋಣ. ಆ ಕ್ಲಿಪ್ಪಿಂಗ್ಸ್ ನನಗೆ ಬೇಕೇ ಬೇಕು. ಅದನ್ನ ನಾನು ಫಾಲೋ ಅಪ್ ಮಾಡ್ತೀನಿ. ರಿಲ್ಯಾಕ್ಸ್ ಪ್ಲೀಸ್. ಸರಿ ಮಗಳನ್ನ ನೋಡ್ಬೋದಾ? ಸಾರಿ ಸರ್, ಇವಾಗ ಡ್ರೆಸ್ಸಿಂಗ್ ನಡೀತಿದೆ, ಇನ್ನೊಂದೆರಡು ಚೆಕಪ್ ಇದೆ, ಆಮೇಲೆ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ. ಅಲ್ಲ ರೀ, ಬನ್ನಿ. ದೊಡ್ಡಪ್ಪ ರಿಲ್ಯಾಕ್ಸ್, ಟೆನ್ಷನ್ ಮಾಡ್ಕೋಬೇಡಿ. ನೋಡಿ, ಮೇಘ ವಾರ್ಡ್ಗೆ ಶಿಫ್ಟ್ ಆದ ತಕ್ಷಣ ನಾನು ನಿಮ್ಗೆ ಕಾಲ್ ಮಾಡಿ ಹೇಳ್ತೀನಿ. ಅಲ್ಲಿ ದೊಡ್ಡಮ್ಮ ಟೆನ್ಷನ್ ಮಾಡ್ಕೋತಿರ್ತಾರೆ, ನೀವು ಹೊರಡಿ. ಹುಷಾರ್. ಹಲೋ, ಹೇಳ್ರಿ. ಏನು ಅಲ್ಲೂ ಬಂದಿಲ್ವಾ? ಸರಿ ಸರಿ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ನಿನಗೇನಾಯ್ತೆ? ನೀನು ಯಾಕೆ ಕಳ್ತಿದೀಯ? ಮತ್ತಿನ್ನೇನ್ರಿ, ಮಗಳು ಕಾಣಿಸ್ತಿಲ್ಲ ಅಂದ್ರೆ ಅಳ್ದೇನೆ ನಗ್ತಾ ಕೂತ್ಕೊಳ್ಳ ಹೇಳಿ? ನಿಮ್ಗೇನು ಹೇಳಿ 3 ಹೊತ್ತು ಬಿಸ್ನೆಸ್ ಅಂತ ಓಡಾಡ್ಕೊಂಡಿರ್ತೀರಾ? ಮನೇಲಿದ್ದು ಎಲ್ಲದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಳು ನಾನ್ ತಾನೆ. ನೋಡೆ, ನಮ್ಮ ಮಗಳಿಗೆ ಏನೂ ಗೊತ್ತೇ ಇಲ್ಲ, ಎಲ್ಲೋ ಹೋಗಿ ಯಾವುದೋ ತೊಂದರೆ ಸಿಕ್ಕಾಕೊಂಡಿದ್ದಾಳೆ ಅನ್ನೋ ಭಯ ಇದ್ದಿದ್ರೆ ತಾನೇ ಟೆನ್ಷನ್ ಇರೋದು. ಆದರೆ ಹಾಗಲ್ವಲ್ಲ, ನಮ್ಮ ಮಗಳು ಅಂಥ ಹುಡುಗಿ ಅಲ್ವಲ್ಲ. ಅಂದ್ರೆ ಪ್ರಪಂಚದ ಯಾವ ಮೂಲೆಗೆ ಹೋದ್ರೂ ಟೆನ್ಷನ್ ಇಲ್ಲದೆ ಆರಾಮಾಗಿ ಬದುಕ್ತಾಳೆ. ಗಂಡು ಮಗನ ಥರ ಬೆಳೆಸಿದ್ದೀನಿ ಕಣೆ, ನಿನಗೆ ಗೊತ್ತಿಲ್ವಾ? ಅದು ಬೆಳೆಸಿರೋದು ಗಂಡು ಮಗು ತರಾನೇ ಆಗಿರಬಹುದು, ಆದ್ರೆ ಅವಳು ಹೆಣ್ಣು ಅನ್ನೋದು ಮರೆಯೋಕ್ಕಾಗತ್ತೇನ್ರಿ? ನಮ್ಮ ಮಗಳು ಯಾವುದಕ್ಕೂ ಕರಗ ಹೋಗೋ ನೇಚರ್ನವಳಲ್ಲ. ಬೆಂಕಿ ಅವಳು. ಯಾರಾದ್ರೂ ಅವಳು ಸುದ್ದಿ ಬಂದ್ರೆ ಸುಟ್ಟು ಹೋಗ್ತಾರೆ. ಹೆಣ್ಣು ಅಂದ್ರೆ ಬೆಂಕಿ ನಿಜ. ಆ ಬೆಂಕಿ ಮನೆನ ಸುಡೋದಾಗಿರ್ಬಾರ್ದು, ಮನೆ ಬೆಳಗೋ ದೀಪ ಆಗಿರ್ಬೇಕು, ಆಗ್ಲೇ ಚಂದ. ನೋಡೆ, ಯಾವಾಗ ಬೆಳಕಾಗಬೇಕು, ಯಾವಾಗ ಸುಡಬೇಕು ಅನ್ನೋದನ್ನ ನಮ್ಮನೆ ಹೆಣ್ಮಗಳಿಗೆ ಹೇಳ್ಕೊಡ್ಬೇಕಾಗಿಲ್ಲ. ರುಕ್ಮಿಣಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ.
ಆದರೆ ಒಂದು ಬೇಜಾರು, ಅವಳು ತಾನು ಎಲ್ಲಿದ್ದೀನಿ ಏನು ಮಾಡ್ತಿದ್ದೀನಿ ಅನ್ನೋದನ್ನು ಹೇಳಿದ್ರೆ ಸಾಕಿತ್ತು ಅಷ್ಟೇ. ಎಲ್ಲಿದ್ದಾಳೋ ಏನ್ ಮಾಡ್ತಿದ್ದಾಳೋ? ಆ ಜಯಂತ ಮಾಡಿರೋ ಘನಂಧಾರಿ ಕೆಲಸಕ್ಕೆ ಇಷ್ಟೆಲ್ಲ ಆಯಿತು. ಅವನನ್ನಂತೂ ಸುಮ್ಮನೆ ಬಿಡಲ್ಲ ಕಣೆ. ಮೊದಲು ನಮ್ಮ ಮಗಳು ಎಲ್ಲಿದ್ದಾಳೆ ಅಂತ ಸುಳಿ ಸಿಕ್ಲಿ, ಆಮೇಲೆ ಆ ಜಯಂತ್ರಿಗೆ ನಾನೇನು ಅಂತ ತೋರಿಸ್ತೀನಿ. ನನ್ನ ಮತ್ತೊಂದು ಮುಖ ತೋರಿಸ್ತೀನಿ. ಚಾರು, ಎಲ್ಲಿದೀಯಾ? ಏನ್ ಮಾಡ್ತಿದ್ಯಾ ನೀನು? ಪಶುಪತಿ, ಯಾಕೆ ಡಲ್ಲಾಗಿದೆಯಾ? ಪಶುಪತಿ, ಮೀನಾಕ್ಷಿ ಬಗ್ಗೆ ಆತಂಕ ಆಗ್ತಿದ್ಯಾ? ಅವಳದು ದುಡುಕ್ ಸ್ವಭಾವ ಅನ್ನೋದನ್ನ ಬಿಟ್ರೆ ಮನಸ್ಸು ಒಳ್ಳೇದೆ. ನೀನು ತಲೆ ಕೆಡ್ಸ್ಕೋಬೇಡಪ್ಪ, ದೇವ್ರಿದ್ದಾನೆ, ಖಂಡಿತ ಅವಳ ಮನೆಗೆ ಬಂದೇ ಬರ್ತಾಳೆ. ಪಶುಪತಿ, ನೀನೇ ಹೀಗೆ ಧೈರ್ಯ ಕಳ್ಕೊಂಬಿಟ್ರೆ ಹೇಗಯ್ಯ? ನಿನ್ನ ಹೆಂಡತಿ ನಿನಗಿಂತ ಸ್ವಲ್ಪ ಧೈರ್ಯವಂತಳು, ಏನೂ ಆಗಲ್ಲ, ಬರ್ತಾಳೆ. ಅವ ನಾನು ಅವಳ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಆದರೆ ನಮ್ಮಿಂದಾಗಿ ನೀವು ತಲೆ ತಗ್ಸೋ ಹಾಗಾಯ್ತಲ್ಲ, ಅದು ನನಗೆ ಕಾಡ್ತಾ ಇದೆ. ನೀವೇನೇ ಹೇಳಿ ಬಾವ, ನನಗೆ ಸಮಾಧಾನ ಆಗ್ತಿಲ್ಲ. ನಾವಿಲ್ಲಿರೋದೇ ತಪ್ಪು. ನಮ್ಮಿಂದ ನಿಮ್ಗೆ ಯಾರಿಗೂ ನೆಮ್ಮದಿ ಇಲ್ಲ. ಹಾಗಂತ ಯಾರು ಹೇಳಿದ್ರು? ಯಾರು ಯಾಕೆ ಹೇಳಬೇಕು ಬಾವ? ನನಗೆ ಎಲ್ಲ ಅರ್ಥ ಆಗ್ತದೆ. ಆ ಜಯಂತ ಮಾಡಿರೋ ತಪ್ಪು, ಮೀನಾಕ್ಷಿ ಯಾರ ಜೊತೆ ಸೇರ್ಕೊಂಡು ಮಾಡ್ತಿರೋ ರಗಳೆ ಒಂದಾ ಎರಡ ನೆನೆಸ್ಕೊಂಡ್ರೆ ನನಗೆ ನಾಚಿಕೆ ಆಗುತ್ತೆ. ನಿಮ್ಮ ಹೆದರಿಗೆ ಮುಖ ಕೊಟ್ಟು ಮಾತಾಡೋಕ್ಕಾಗ್ತಿಲ್ಲ. ಭಾವ, ನಾನಿಲ್ಲಿರೋದಿಲ್ಲ, ಹೊರಗಡೆ ಹೋಗ್ಬಿಡ್ತೀನಿ. ಪಶುಪತಿ, ಸಮಾಧಾನ ಮಾಡು. ಇಲ್ಲಿ ಯಾರ್ದು ತಪ್ಪಿಲ್ಲಯ್ಯ, ಪರಿಸ್ಥಿತಿ ಸಂದರ್ಭ ಹಾಗೆ ನಡ್ಕೋತು ಅಷ್ಟೆ. ಈ ಥರ ಕಷ್ಟಗಳು ನಮ್ಮ ಮನೆಯಲ್ಲಿ ಎಷ್ಟು ಬಂದು ಹೋಗಿಲ್ಲ. ಈಗ ಯಾಕೆ ನಮ್ಮಿಂದ ದೂರ ಹೋಗೋ ನಿರ್ಧಾರ ಮಾಡ್ತಿದ್ಯಾ? ಏನು ಮಾಡೋದು ಭಾವ, ಒಂದು ಗೊತ್ತಾಗ್ತಿಲ್ಲ. ಏನು ಮಾಡೋದು ಬೇಕಾಗಿಲ್ಲ, ಯಾವ ಕೆಟ್ಟ ಯೋಚನೆ ಮಾಡೋದು ಬೇಕಾಗಿಲ್ಲ. ತಾಳ್ಮೆಯಿಂದಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀನೀಗ ಜಯಂತನಿಗೆ ಧೈರ್ಯ ಹೇಳಬೇಕು. ನೀನೇ ಧೈರ್ಯ ಗೆಟ್ರೆ ಹೇಗೆ? ಅವನಿಗೆ ಸಮಾಧಾನ ಮಾಡೋರು ಯಾರು? ಮಗನ ಜವಾಬ್ದಾರಿ ಇದೆ, ಯೋಚನೆ ಮಾಡು.
ಮೇಘ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನೀನು ಅನ್ಕೊಂಡಿರೋ ಹಾಗೆ ನಾನು ಜಯಂತ್ ಮದುವೆ ಆಗಿಲ್ಲ. ನೀನು ICUಲಿದ್ದಾಗಲೇ ನಿನಗೆ ಈ ವಿಷಯ ಹೇಳಬೇಕು ಅಂತ ಅಂದ್ಕೊಂಡೆ. ಆದರೆ ಆ ಪರಿಸ್ಥಿತಿಲಿ ನಿನಗೆ ಹೇಳಬೇಕು ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ಸುಮ್ಮನಾದೆ. ನಾವಿಬ್ರು ಮದುವೆ ಆಗಿದ್ದೀವಿ ಅನ್ನೋದು ಗೊತ್ತಾದರೆ ಚಾರು ಮನೆ ಬಿಟ್ಟು ಹೋಗ್ತಾಳೆ. ಮನೇಲಿ ಸ್ವಲ್ಪ ನೆಮ್ಮದಿ ಇರುತ್ತೆ ಅನ್ನೋದಕ್ಕೋಸ್ಕರ ಈ ನಾಟಕ ಮಾಡಿದ್ವಿ. ಹೋಗ್ಲಿ ಬಿಡು ಮಯೂರಿ, ಆ ಸುಳ್ಳು ಆದಷ್ಟು ಬೇಗ ಸತ್ಯ ಆಗಲಿ. ಮೇಘ, ಯಾವಾಗ ಬಂದ್ರಿ ರಾಹುಲ್? ಮೇಘ, ನಿನ್ನೆಯಿಂದ ಮೇಘ ಮೇಘ ಅಂತ ಜಪ ಮಾಡೋದು ಬಿಟ್ರೆ ಬೇರೆ ಯಾವ ಕೆಲಸನೂ ಮಾಡಿಲ್ಲ. ಆದರೆ ಎಲ್ರಿಗಿಂತ ಹೆಚ್ಚು ಜಪ ಮಾಡ್ತಾ ನಿದ್ದೆಗೆಟ್ಟು ಕೂತಿರೋದು ಮಯೂರಿನೇ. ವೆರಿ ಲಕ್ಕಿ ಮೇಘ. ಮಯೂರಿ ನನ್ನ ಅಮ್ಮನ ಥರ. ಜಯಂತಣ್ಣ ಇಲ್ಲಿ? ನೀನನ್ನ ವಾರ್ಡಿಗೆ ಶಿಫ್ಟ್ ಮಾಡಿದ್ವಲ್ಲ, ಅವ್ನ ರಿಪೋರ್ಟ್ಸ್ ತರಕ್ಕೆ ಹೋಗಿದೆ. ಏನು ಹೇಳು ಮಯೂರಿ, ಜಯಂತ್ ಚಾರುನ ಮದುವೆಗೆ ಒಪ್ಕೊಂಡಿದ್ದು ನಂಗೆ ಸಮಾಧಾನ ಅನ್ನಿಸ್ತು. ಇದರಿಂದ ಮನೆ ನೆಮ್ಮದಿ ಸ್ವಲ್ಪ ಸರಿಯಾಗ್ಬೋದು ಅಂತ ಅನಿಸುತ್ತೆ. ಮೇಘ, ಈಗ ಹೇಗಿದೆಯಾ? ಜಯಂತ್, ನನಗಂತೂ ನಿನ್ನ ನಿರ್ಧಾರ ಸರಿ ಅನಿಸುತ್ತೆ ಕಣೋ. ಆ ಚಾರು ಕೋಪ ಇಳಿಬೇಕಾದ್ರೆ ನೀನು ಅವಳನ್ನ ಮದುವೆ ಆಗದೆ ಬೆಟ್ರು. ನನಗಂತೂ ಹಾಗೆ ಅನ್ಸುತ್ತಪ್ಪ. ಅದನ್ನ ಚರ್ಚೆ ಮಾಡೋ ಸಮಯನ ಇದು. ಯಾರ್ಯಾರಿಗೆ ಏನೇನು ಇಷ್ಟ ಇದೆಯೋ ಅದೇ ಆಗುತ್ತೆ. ಚಾರು ನಾ ಮದುವೆ ಆಗ್ತೀನಿ ಅಂತ ಹೇಳಿರ್ಬೋದು, ಆದರೆ ನಾನದನ್ನು ಮನಸಾರಿ ಹೇಳಿಲ್ಲ ಮಯೂರಿ. ನನ್ನ ಮನಸ್ಸಲ್ಲಿರೋದು ನೀನು ಮಯೂರಿ. ಅದನ್ನು ಬದಲಾಯಿಸೋಕ್ಕೆ ಯಾರಿಂದಲೂ ಆಗಲ್ಲ. ಹಲೋ. ಹಲೋ ಡ್ಯಾಡಿ, ನಾನ್ ಚಾರು. ಚಾರು, ಚಾರು ಎಲ್ಲಿದೀಯ ಮಗಳೇ? ನಮ್ಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಬೇಗ ಬಂದ್ಬಿಡು. ಇಲ್ಲ, ನೀನು ಎಲ್ಲಿದ್ಯಾ ಹೇಳು, ನಾವೇ ಬಂದ್ಬಿಡ್ತೀವಿ. ನಾನ್ ಸಖತ್ತಾಗಿದ್ದೀನಿ ಡ್ಯಾಡಿ. ನೀವ್ ಯಾರು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಯಾಕಂದ್ರೆ ನಾನು ನಿಮ್ಮ ಮಗಳು. ಡೋಂಟ್ ವರಿ. ನೋಡಮ್ಮ ಚಾರು, ನೀನಿಲ್ದೆ ನಿಮ್ಮಮ್ಮ ಎಷ್ಟು ಯೋಚನೆ ಮಾಡ್ತಿದ್ದಾಳೆ ಗೊತ್ತಾ ನಿನಗೆ? ಯಾವಾಗಲೂ ನಿನ್ನ ಬಗ್ಗೆನೇ ಕನುಮರಿಸ್ತಾ ಇರ್ತಾಳೆ. ಅಮ್ಮನ್ಗೆ ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ ಅಂತ ಹೇಳಿ. ಚಾರು, ಚಾರು, ಎಲ್ಲಿದೆಯಮ್ಮ ನೀನು? ಪದೇ ಪದೇ ಎಲ್ಲಿದ್ದೀನಿ, ಏನ್ ಮಾಡ್ತಿದ್ದೀನಿ ಅಂತ ಹೇಳಕ್ಕಾಗಲ್ಲ. ನಾನಂತೂ ಚೆನ್ನಾಗಿದ್ದೀನಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಡೈಲಿ ನಾನೇ ನಿನಗೆ ಕಾಲ್ ಮಾಡಿ ಮಾತಾಡ್ತೀನಿ. ಹಾಂ ಚಾರು,
ಜಯಂತ್ ನಿನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾನಲ್ವಾ? ಇನ್ನೇನಮ್ಮ ಸಮಸ್ಯೆ? ಮನೆಗೆ ಬಂದ್ಬಿಡು ಕಂದ. ಓ, ಅವನಿಗೀಗ ರಿಯಲೈಸ್ ಆಯ್ತಾ? ಇಲ್ಲಮ್ಮ, ನಾನು ಅವನ ಮದುವೆ ಆಗಲ್ಲ. ಚಾರು, ನಿನಗೇನು ಸಪೋರ್ಟ್ ಬೇಕು ಅಥವಾ ಎಷ್ಟು ದುಡ್ಡು ಬೇಕು ಕೇಳು, ನಾನು ಕೊಡ್ತೀನಿ. ಆದರೆ ಯಾರಿಗೂ ಕೇರ್ ಮಾಡಬೇಡ. ಎಲ್ಲದಕ್ಕೂ ನಾನಿದ್ದೀನಿ, ನಾನು ಸಪೋರ್ಟ್ ಮಾಡ್ತೀನಿ, ತಿಳಿತಾ? ಡ್ಯಾಡಿ, ಇನ್ನೊಂದು ವಿಷಯ, ನಾನು ಕಾಲ್ ಮಾಡಿದ್ದನ್ನು ಯಾರಿಗೂ ಹೇಳಬೇಡಿ. ನಾನು ನನ್ನ ಗುರಿ ತಲುಪಬೇಕು. ಆ ಜಯಂತ್ ನನಗೆ ಮಾಡಿರೋ ಅನ್ಯಾಯಕ್ಕೆ ನಾನು ಸರಿಯಾದ ಪಾಠ ಕಲಿಸ್ಬೇಕು. ನಾನಂತೂ ಅವನ ಮದುವೆ ಆಗಲ್ಲ, ಅವನು ಕೂಡ ಯಾರನ್ನೂ ಮದುವೆ ಆಗಬಾರ್ದು. ಹಾಗೆ ಮಾಡ್ತೀನಿ.